ಲವ್ ಲೆಟರ್ಸ್ ಅಂದ್ರೆ ಆಗ್ಬಿಡುತ್ತಾ ಕಾರ್ತಿಕ್? ನೋಡಿ ದೊಡಪ್ಪ, ನೋಡಿ, ನೀವು ನೋಡಿ, ನೋಡಿ ಅಜ್ಜಿ. ನೋಡಿ ಸರ್, ನಾನು ಶ್ರವಂತಿ ತೆಗೆಸ್ಕೊಂಡಿರೋ ಫೋಟೋಸ್. ನೋಡಿ ಮೇಡಮ್, ನೋಡಿ ಅಜ್ಜಿ, ಇಲ್ಲಿ ನೋಡಿ. ಸರ್ ನೀವು ನೋಡಿ, ಎಲ್ರು ನೋಡಿ. ಅಂದ್ರೆ ಶ್ರವಂತಿ ಇಬ್ರನ್ ಪ್ರೀತಿಸ್ತಾ ಇದ್ದಾಳ? ಇವಳ ಸುಮ್ನೆ ಬಿಡಬಾರ್ದು. ಅಜ್ಜಿ ಕೋಪ ಮಾಡ್ಕೋಬೇಡಿ, ಒಂದ್ ನಿಮಿಷ ಅಜ್ಜಿ, ನನ್ ಮಾತು ಕೇಳಿ. ಇವರಿಬ್ರಲ್ಲಿ ಯಾರನ್ನು ನಮ್ ಶ್ರವಂತಿ ಪ್ರೀತಿಸಿಲ್ಲ. ಸರ್, ನನ್ ಮಾತು ಕೇಳಿ, ನನ್ ಮಾತು ನಂಬಿ. ಶ್ರವಂತಿ ನಾನು ನಿಜವಾಗ್ಲೂ ಪ್ರೀತಿಸಿದ್ವಿ. ಅವಳು ಮೋಸ ಮಾಡಿಲಿಕ್ಕೆ ಬಂದಿದ್ದಾಳೆ. ನಾನು ನಿಜ ಹೇಳ್ತಾ ಇದ್ದೀನಿ, ನನ್ ಮಾತನ್ನ ನಂಬಿ ಬ್ರೋ. ನಾನು ನಿಜ ಹೇಳ್ತಾ ಇದ್ದೀನಿ, ನನ್ ಮಾತು ನಂಬಿ. ಶ್ರವಂತಿ ನನ್ನ ಪ್ರೀತಿಸ್ತಾ ಇದ್ಲು, ನಿಜ ಹೇಳ್ತಾ ಇದ್ದೀನಿ. ಟ್ರಸ್ಟ್ ಮೀ ಬ್ರೋ, ಪ್ಲೀಸ್. ನಿಜ ಬ್ರೋ, ಅವನ್ ಸುಳ್ಳು ಹೇಳ್ತಾ ಇದ್ದಾನೆ. ಶ್ರವಂತಿ ಮತ್ತೆ ನಾನು ನಿಜವಾಗ್ಲೂ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ವಿ. ನಿಜ ಬ್ರೋ. ಮತ್ತೆ ಕಾರ್ತಿಕ್ ಫೋಟೋ ತೋರಿಸ್ತಾ ಇದ್ದಾನಲ್ಲ ಬ್ರೋ, ಹಾಗಾದ್ರೆ ನೀನ್ ಅದನ್ನ ಮಾರ್ಫಿಂಗ್ ಮಾಡಿದ್ಯಾ? ಮಾರ್ಫಿಂಗ್ ಮಾಡೋದು ಅಂದ್ರೆ ಏನ್ರಿ? ಅದೆಲ್ಲ ಒರಿಜಿನಲ್ ಫೋಟೋಸ್. ಅವಳನ್ನ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೀನಿ. ಹಾಗಾದ್ರೆ ಕಾರ್ತಿಕ್ ಹತ್ರನೂ ಫೋಟೋಸ್ ಇದೆಯಲ್ಲ? ಹೇ ವಾಲಿ, ಇಲ್ಲೇನ್ ನಡೀತಾ ಇದೆ? ನಾನು ನಂಬಿ ದೊಡಪ್ಪ, ಇವಂದು ಡೂಪ್ಲಿಕೇಟ್ ಫೋಟೋಸು, ಅವಂದು ಡೂಪ್ಲಿಕೇಟ್ ಫೋಟೋಸು. ಎಷ್ಟು ಈಸಿಯಾಗಿ ಮಾರ್ಫಿಂಗ್ ಮಾಡ್ಬೋದು ಅಂತ ನಿಮಗೆ ಅರ್ಥ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ನೋಡಿ, ನನ್ನ ಫ್ರೆಂಡ್ ಕಾರ್ತಿಕ್ ಹೆಲ್ಪ್ ತಗೊಂಡೆ. ಎಷ್ಟೇ ನಾಡ್ಕಾಡ್ತೀಯ ನೀನು. ಈಗ ನೀನು ಹೊರಡು ಕಾರ್ತಿಕ್. ಓಕೆ ಬ್ರೋ. ಈ ರಾಹುಲ್ ಮತ್ ನಮ್ ಶ್ರವಂತಿ ಒಟ್ಟಿಗೆ ಓದಿದ್ದು. ಶ್ರವಂತಿಗೆ ಇಷ್ಟ ಇಲ್ಲದೆ ಇದ್ರು ಪ್ರೀತಿಸ್ತಾ ಇದ್ದೀನಿ ಅಂತ ರಾಹುಲ್ ಹಿಂದೆ ಬಿದ್ದಿರ್ತಿದ್ದ. ಅಯ್ಯೋ ಇಲ್ಲ ಮೇಡಮ್, ಇವನು ಸುಳ್ಳು ಹೇಳ್ತಾ ಇದ್ದಾನೆ. ಹೇಯ್,
ಪೂರ್ತಿಯಾಗಿ ಹೇಳಕ್ ಬಿಡ. ಶ್ರವಂತಿ ಇವನ್ ಪ್ರೀತಿನ ಎಕ್ಸೆಪ್ಟ್ ಮಾಡದೆ ಇದ್ದಿದ್ ಕಾರಣಕ್ಕೆ ಶ್ರವಂತಿ ಬರ್ದಂಗ್ ಅವನೇ ಲವ್ ಲೆಟರ್ ಬರ್ದು ಶ್ರವಂತಿ ಅವನು ಒಟ್ಟಿಗೆ ಇರೋ ತರ ಫೋಟೋಸ್ನ ಮಾರ್ಫಿಂಗ್ ಮಾಡಿ ಮದ್ವೆ ಮಾಡ್ಕೊಂಡಿಲ್ಲ ಅಂದ್ರೆ ಈ ಫೋಟೋಸ್ನ ತೋರಿಸ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಅಯ್ಯೋ ಇಲ್ಲ ಮೇಡಮ್, ನನ್ ಮಾತ್ ನಂಬಿ. ನಾಟಕ ಆಡ್ತಾ ಇದ್ಯಾ? ನನ್ನ ಹತ್ರ ಸುಳ್ಳು ಹೇಳ್ದೆ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಶ್ರವಂತಿ ಹೊರಟೋಗ್ತಾ ಇದ್ದಾಳೆ. ಸಮಸ್ಯೆ ಎಲ್ಲ ತೀರ್ ಹೋಗುತ್ತೆ ಅನ್ಕೊಂಡ್ರೆ ಹೀಗ್ ನಡೀತಲ್ಲ. ನಿಜಕ್ಕೂ ರಾಹುಲ್ ಶ್ರವಂತಿ ಲವರ್ ಅಲ್ವಾ? ವಾಲಿ ಯಾಕೆ ಇದನ್ನ ಸುಳ್ಳು ಅಂತ ನಿರೂಪಿಸ್ತಾ ಇದ್ದಾನೆ? ಅಷ್ಟಕ್ಕೂ ಇಲ್ಲಿ ಏನ್ ನಡೀತಾ ಇದೆ? ನಿಮ್ಮೆಲ್ರಿಗೂ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು. ರಾತ್ರಿ ನನ್ನ ಮೀಟ್ ಮಾಡಕ್ಕೆ ಯಾರೋ ಬಂದಿದ್ದಾರೆ ಅಂತ ಹೇಳದ್ನಲ್ಲ, ಆದ್ರೆ ಅದು ಸುಳ್ಳು. ಇವನೇ ಶ್ರವಂತಿನ ಮೀಟ್ ಮಾಡಕ್ ಬಂದಿದ್ದು. ಇವನಿಗೆ ನಿನ್ನೆ ರಾತ್ರಿನೇ ವಾರ್ನಿಂಗ್ ಕೊಟ್ಟು ಕಳಿಸಿದ್ದೆ. ನಿಮ್ಗೆಲ್ರಿಗೂ ಹೇಳಿದ್ರೆ ಗಾಬರಿ ಆಗ್ತೀರಾ ಅಂತ ನಾನು ಯಾರಿಗೂ ಹೇಳಿಲ್ಲ. ಆದ್ರೆ ಇವನ್ ಶ್ರವಂತಿ ತಂಟೆಗೆ ಬರಲ್ಲ ಅಂತ ಹೇಳಿ ಇವತ್ತು ಹೀಗ್ ಮಾಡಿದಾನೆ. ನನ್ನ ಸೋದರ ಸೊಸೆಗೆ ನೀನು ಕಾಟ ಕೊಡ್ತೀಯ? ಎಷ್ಟು ಧೈರ್ಯನೋ ನಿನ್ಗೆ? ಯಾರೋ ಬಂದಿದ್ದಾನೆ. ನಾನು ಯಾವ ತಪ್ಪು ಮಾಡಿಲ್ಲ. ಅವನು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಏನೋ ಪ್ರೀತಿಸಿದ್ದೆ. ಆ ಟೈಮಲ್ಲಿ ನನಗೇನು ಗೊತ್ತಿರಲಿಲ್ಲ. ಹಾಗೆ ಮಾಡೋದು ಕಾಮನ್ ಅಲ್ವಾ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಂಗೆ ಹೆಲ್ಪ್ ಮಾಡಿ ಪ್ಲೀಸ್. ಶ್ರವಂತಿ ಶ್ರವಂತಿ ಶ್ರವಂತಿ, ತಪ್ಪೆಲ್ಲರೂ ಮಾಡ್ತಾರೆ ಶ್ರವಂತಿ. ಆ ತಪ್ಪನ್ ತಿದ್ಕೊಳ್ಳೋಕ್ಕೋಸ್ಕರ ಇನ್ನೊಂದು ತಪ್ಪನ್ ಮಾಡಬಾರ್ದು. ನೀನ್ ಸೈಲೆಂಟ್ ಆಗಿದ್ಬಿಡು. ಆ ತಪ್ಪನ್ನ ಹೇಗ್ ಸರಿ ಮಾಡೋದು ಅಂತ ನನಗ್ ಚೆನ್ನಾಗ್ ಗೊತ್ತು. ಓಕೆನಾ? ಥ್ಯಾಂಕ್ ಯು. ಅಯ್ಯೋ, ಥ್ಯಾಂಕ್ಸ್ ಎಲ್ಲ ಹೇಳ್ಬಾರ್ದು. ಓಕೆನಾ?
ಅಂದ್ರೆ ಇದು ಶ್ರವಂತಿ ವಾಲಿನ ಯೂಸ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ಏನು ದೊಡ್ಡ ಅವಕಾಶ ಸಿಕ್ತು ಅಂತ ಅನ್ಕೊಂಡ್ರೆ ತಪ್ಪು ಹೋಯ್ತಲ್ಲ. ಅಷ್ಟಕ್ಕೂ ವಾಲಿ ಯಾಕೆ ಶ್ರವಂತಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ? ಏನು ಅಂದ್ರೆ ಈ ಮೋಸ್ಗಾರನ್ನ ಪೊಲೀಸರಿಗೆ ಹಿಡ್ಕೊಡಿ. ವಾಲಿ, ಪೊಲೀಸಿಗೆ ಫೋನ್ ಮಾಡು. ಅತ್ತೆ ಅತ್ತೆ ಅದೆಲ್ಲ ಬೇಡ. ಎಷ್ಟೇ ಆದ್ರೂ ಅವನು ನನ್ನ ಜೊತೆಲೇ ಓದೋನಲ್ವಾ. ಪೊಲೀಸ್ ಎಲ್ಲ ಯಾಕೆ, ವಾರ್ನಿಂಗ್ ಕೊಟ್ಟು ಕಳ್ಸಿದ್ರೆ ಸಾಕು. ಪೊಲೀಸಿಗೆ ಒಪ್ಸಿದ್ರೆ ಮತ್ತೆ ಗಲಾಟೆ ಮಾಡ್ಬೋದು. ಹೊರಗೆ ನಮ್ಮ ಹುಡುಗರಿದ್ದಾರೆ, ಅವ್ರಿಗೊಪ್ಸಿ ಅವರೆಲ್ಲ ನೋಡ್ಕೋತಾರೆ. ಬಾರೋ ಅಯ್ಯೋ ನಡಿ. ನೀನು ವಯಸ್ಸಲ್ಲಿ ಚಿಕ್ಕೋಳಾದ್ರೂ ಕೂಡ ಈ ಮಾತನ್ನ ನಾನು ಹೇಳಲೇಬೇಕು. ನೀನು ಸ್ವಲ್ಪ ದೊಡ್ಡ ಮನ್ಸು ಮಾಡ್ಕೊಂಡು ನನ್ನನ್ನು ಕ್ಷಮಿಸ್ಬಿಡಮ್ಮ. ಅಯ್ಯೋ ಅತ್ತೆ ಬೇಡ. ನೀವು ನನಗೆ ಕ್ಷಮಾಪಣೆ ಕೇಳೋದಂದ್ರೆ ಏನು? ಇವತ್ತು ನಾನು ಬದುಕಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಈ ಮನೆ ಅತ್ತೆ. ಬಾವ ಅವತ್ತು ರೋಡ್ನಲ್ಲಿ ನನ್ನ ಕಾಪಾಡ್ದಿದ್ದಿದ್ರೆ ಅಷ್ಟಕ್ಕೂ ನನಗೇನಾಗ್ತಿತ್ತೋ ಏನೋ. ನಿಂದು ತುಂಬಾ ದೊಡ್ಡ ಮನಸ್ಸಮ್ಮ. ಬಾ ಅಮ್ಮ, ಬಾ. ಬಾರಮ್ಮ. ಅಯ್ಯೋ ರಾಮ, ಯಾಕಪ್ಪ ಹೀಗ್ ಮಾಡ್ದೆ? ಏನ್ ಹಾಗೆ ನೋಡ್ತಾ ಇದ್ಯಾ? ಏನೋ ಸರಿಗಿಲ್ವಲ್ಲ. ಶರ್ಟ ಚೆನ್ನಾಗೇ ಇದೆಯಲ್ಲ. ಡ್ರೆಸ್ ಏನೋ ಚೆನ್ನಾಗೇ ಇದೆ. ನೀನ್ ಕೇರ್ ಆಫ್ ಡ್ರೆಸ್ಸೇ ಬದಲಾಗ್ತಾ ಇದೆ. ಏನ್ ಮಾತಾಡ್ತಾ ಇದ್ಯಾ? ನೀನ್ ಮಾಡ್ತಿರೋದು ನಾನ್ ನೋಡ್ತಾ ಇದ್ದೀನಿ. ಅಷ್ಟಕ್ಕೂ ಶ್ರವಂತಿ ಜೊತೆ ಯಾವಾಗ ಮಾತಾಡ್ದೆ? ಇದನ್ನೆಲ್ಲ ಯಾವಾಗ ಪ್ಲಾನ್ ಮಾಡ್ದೆ? ನನ್ನ ಹತ್ರ ಒಂದು ಮಾತು ಕೂಡ ಹೇಳಲಿಲ್ಲ. ಅದ ನೀನೇ ತಾನೆ ಈ ಮದ್ವೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು, ಆಗ ನಾವು ದೇವಾಂಶ್ ಕೈಯಿಂದ ಅವನ ಅಧಿಕಾರ ನಾವು ಕಿತ್ಕೋಬಹುದು, ಆಮೇಲೆ ನಿಂದೆ ಎಲ್ಲ ಅಧಿಕಾರ ಅಂದೆ. ಅದಕ್ಕೆ ಅವನ್ ಬಂದ್ ಗಲಾಟೆ ಮಾಡಿದ್ರೆ ಎಲ್ ಮದ್ವೆ ನಿಂತೋಗುತ್ತೋ ಅಂತ ನನ್ನ ಪ್ರಯತ್ನ ನಾನು ಮಾಡಿದೆ. ಅಂದ್ರೆ ಬಂದಿದ್ದು ಶ್ರವಂತಿ ರಿಯಲ್ ಲವರ್ ಅಂತಾಯ್ತು. ಅಸ್ಲಿನೋ ನಕ್ಲಿನೋ ನಮಗ್ ಬೇಕಾಗಿಲ್ಲ. ನಮಗ್ ಬೇಕಾಗಿರೋದು ಈ ಮದ್ವೆ ನಡೆಯೋದು. ಯಾರೇ ಅಡ್ಡ ಬಂದ್ರು ಅವ್ರನ್ನ ಮುಗ್ಸೋದು ಅಷ್ಟೇ ಅಲ್ವಾ? ಅದನ್ನೆಲ್ಲ ಬಿಟ್ಟು ಶ್ರವಂತಿ ಮೇಲೆ ಸ್ಪೆಷಲ್ ಇಂಟ್ರೆಸ್ಟ್ ಏನು ಇಲ್ಲ ತಾನೆ? ಏಯ್ ಚಿಚಿಚಿ, ಅವಳ ಮೇಲ ಪಕ್ಕದಲ್ಲಿ ನೀನಿರ್ಬೇಕಾದ್ರೆ ನನ್ನ ಇಂಟ್ರೆಸ್ಟ್ ಯಾಕೆ ಬದಲಾಗುತ್ತೆ? ಈ ಅಂದದ ಮುಂದೆ ಯಾವಂದನೂ ಸಾಟಿ ಇಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ನೆನಪಿಟ್ಕೋ. ಹೆಚ್ಚು ಕಡಿಮೆ ಏನಾದರೂ ಆದ್ರೆ ನೀನೇ ಅನ್ಭವಿಸೋದು. ಏನಾದರೂ ಮಾಡೋಕ್ಕೂ ಮುಂಚೆ ಒಂದು ಮಾತು ಹೇಳು.
ನನ್ನ ಹತ್ರ ನೆಟ್ಟಿಗೂ ಮಾತಾಡಲ್ಲ, ನನಗೆ ಹೇಳ್ಕೊಡಕ್ ಬರ್ತಾಳೆ. ನಂಗೇನು ಹುಚ್ಚ ಸುಮ್ಮನೆ ಶ್ರವಂತಿಗೆ ಹೆಲ್ಪ್ ಮಾಡಕ್ಕೆ? ನನ್ನ ಪ್ಲಾನಿಂಗ್ ನಾನು ಮಾಡ್ತಾ ಇದ್ದೀನಿ. ಹಲೋ ಬೇಬಿ, ನಿನ್ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ. ಅಲ್ಲೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಏನ್ ಹೀಗ್ ಕೇಳ್ತಿದ್ದೀರಾ ಮಾಮ್? ನಮ್ ಪ್ಲಾನ್ ಎಲ್ಲ ಹಾಳಾಗ್ತಿತ್ತು. ಅವ್ನ್ ಸೀದಾ ಮನೆಗ್ ನುಗ್ಗಿ ನನ್ ವಿರುದ್ಧ ಸಾಕ್ಷಿ ತೋರಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಾನೆ ತೋಚ್ಲಿಲ್ಲ. ಸರಿಯಾದ ಸಮಯಕ್ಕೆ ವಾಲಿ ಬಂದು ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ಮನೆಯಿಂದ ಆಚೆ ಹಾಕಿರೋರು. ಇಷ್ಟಕ್ಕೂ ಅವ್ನು ಹೇಗ್ ತಪ್ಪಿಸ್ಕೊಂಡ ಅಂತ ನನ್ಗೆ ಈಗ್ಲೂ ಅರ್ಥ ಆಗ್ತಿಲ್ಲ. ಸರಿ ಬಿಡು ಬೇಬಿ, ಈಗ ಅಂಥದ್ದೇನು ಆಗ್ಲಿಲ್ವಲ್ಲ. ಇನ್ನು ಒಂದು ದಿನ ಹುಷಾರಾಗಿರೋ. ನೀವ್ ಹುಷಾರಾಗಿ ರಾಹುಲ್ನ ಕೂಡ ಹಾಕಿರಿ. ಅವನ್ ತೋರ್ಸಿದ ಸಾಕ್ಷಿ ಎಲ್ಲ ಸುಳ್ಳು ಅಂತ ಹೇಳಿ ನಂಬಿಸಿ ಆಚೆ ಹಾಕೋ ಹಾಗೆ ಮಾಡಿದೆ. ಆದ್ರೆ ಮತ್ತೆ ಸಾಕ್ಷಿಗಳನ್ನ ಇಟ್ಕೊಂಡ್ ಬಂದ್ರೆ ಅದು ಪ್ರಾಬ್ಲಮ್ಮೇ. ಅದಕ್ಕೆ ಮದ್ವೆ ಆಗೋವರೆಗೂ ನಾ ಎಲ್ಲೋ ಹೋಗ್ದಿರೋ ಹಾಗೆ ನೋಡ್ಕೋ. ಹೊರಗಡೆ ಬಿಡೋದ? ಇವಾಗ ಅವನ್ನ ನನ್ನ ಹತ್ರ ಕರ್ಕೊಂಡು ಬರ್ತಿದಾರಲ್ಲ, ಅವನ್ ಸಾವಿನ ಕೂಗ್ನ ನಿನ್ಗೂ ಕೇಳೋ ಹಾಗೆ ಮಾಡ್ತೀನಿ. ನೋ, ಅವನಷ್ಟು ಈಸಿಯಾಗಿ ಸಾಯ್ಬಾರ್ದು. ಇವತ್ತು ಅವ್ನು ನನಗೆ ಕೊಟ್ಟಿದ್ದ ಕಷ್ಟಕ್ಕೆ 100 ಕಷ್ಟ ಅವನು ಅನ್ಭವಿಸ್ಬೇಕು. ಇಲ್ಲಿ ನನ್ನ ಮದ್ವೆ ಆದ್ಮೇಲೆ ನಾನೇ ನನ್ನ ಕೈಯಾರೆ ಅವನನ್ನ ಸಾಯಿಸ್ತೀನಿ. ಸರಿ ಮಾಮ್, ಇಡ್ತೀನಿ. ಯಾರು ಯಾರು ಬಿಡು, ಬಿಡಿ ಬಿಡಿ. ಅವನಷ್ಟು ಈಸಿಯಾಗಿ ಸಾಯ್ಬಾರ್ದು. ಇವತ್ತು ಅವನು ನನಗೆ ಕೊಟ್ಟಿದ್ದ ಕಷ್ಟಕ್ಕೆ 100 ಕಷ್ಟ ಅವನು ಅನುಭವಿಸ್ಬೇಕು. ಈ ಮದ್ವೆನ ತಡೆದು ನಿಲ್ಸೋದಕ್ಕೆ ಸಿಕ್ಕಿದ್ದಿದ್ ಒಂದ್ ಒಳ್ಳೆ ಅವಕಾಶನ ಹಾಳು ಮಾಡ್ಬಿಟ್ಟಿಯಲ್ಲೇ. ನಿನ್ನನ್ ಸುಮ್ನೆ ಬಿಡ್ತೀನ? ಸಾಯೇ ಸಾಯಿ. ಶ್ರವಂತಿ, ಶ್ರವಂತಿ, ಏನಾಯ್ತು ಶ್ರವಂತಿ? ಶ್ರವಂತಿ, ಶ್ರವಂತಿ, ಏನಾಯ್ತು? ಏನಾಯ್ತು ಹೇಳು, ಹೇಳು, ಏನಾಯ್ತು ಹೇಳು. ಶ್ರವಂತಿ, ಏನು? ಶ್ರವಂತಿ, ಏನಾಯ್ತಮ್ಮ? ಅಯ್ಯೋ ಶ್ರವಂತಿ, ಏನಮ್ಮ? ಏನಾಯ್ತು?
ಏನಾಯ್ತು ಹೇಳಮ್ಮ. ಏನಾಯ್ತು ಶ್ರವಂತಿ? ಏನಾಯ್ತು ಶ್ರವಂತಿ? ಹೇಳ ಪಡ್ಬೇಡ. ಸಮಾಧಾನ ಮಾಡ್ಕೋ, ಹೇಳು. ಅಕ್ಕ ಅದು ನನ್ ಕುತ್ತಿಗೆ ಯಾರೋ ಹಿಡಿದು ಅಲ್ಲಿ ನೋಡಿ ಹಾಫ್ ಎಷ್ಟು ಟ್ಯಾಂಕಲ್ ಮುಳುಗ್ಸಿದ್ರು.